ವಸಿಷ್ಠ ಸರ್, ಇದೇ ವಿಚಾರಕ್ಕೆ ನಿಮ್ಮ ಚಿತ್ರರಂಗದ ಗಣ್ಯರು ಒಂದು ಹೋಮ ಹವನ ಇಟ್ಕೊಳ್ತಾರೆ. ಚಿತ್ರರಂಗಕ್ಕೆ ಹಿಡಿದಿರುವ ಗ್ರಹಣ ದೂರ ಆಗಲಿ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬರಲಿ, ಥಿಯೇಟರ್ಗೆ ಜನ ಲಗ್ಗೆ ಇಡಲಿ ಅಂತ. ಬಟ್ ಆ ಹೋಮ ಹವನ ಗ್ರಹಣ ಬಿಡಿಸುವಂಥ ಕಾರ್ಯಕ್ರಮದಲ್ಲಿ ಯಾವ ಆ್ಯಕ್ಟ್ರಸ್ ಕೂಡ ಕಾಣಿಸ್ಲಿಲ್ಲ. ಕೆಲವೊಬ್ರು ಅಲ್ಲಿ ಇಲ್ಲಿ ಕಂಡ್ರು ಬಿಟ್ರೆ ಯಾರೂ ಕೂಡ ಕಾಣಿಸ್ಲಿಲ್ಲ. ಯಾಕೆ ಮನಸ್ಸಿರ್ಲಿಲ್ವಾ ಅದ್ರಲ್ಲಿ ಭಾಗ್ಯ ಆಗಬೇಕು, ನಮಗೋಸ್ಕರ ನಡೀತಾ ಇರುವಂಥ ಪೂಜೆ ಪುನಸ್ಕಾರ ಅಂತ? ನಂಬಿಕೆ ದೊಡ್ಡದು ಮೇಡಮ್. ಅವ್ರವ್ರ ನಂಬಿಕೆಯನ್ನು ಅವ್ರವ್ರ ಆಚರಣೆ ಮಾಡಿದಾಗ ಅದನ್ನು ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಈಗ ನನ್ನ ಮನೇಲಿ ನಾನೇನೋ ಪೂಜೆ ಮಾಡ್ಕೊಂಡ್ರೆ ಯಾಕೆ ನೀವು ಹೆಂಗೆ ಕೇಳ್ತೀರಿ? ಹಾಗೆ ಈಗ ಏನಾಯ್ತು ಅಲ್ಲ, ಕಾಕತಾಳೀಯನೋ ಏನೋ ಆ ಹೋಮ ಆಯಿತು, ಅದಾದ್ಮೇಲೆ 2 ಸಿನಿಮಾ ಗೆಲ್ತು ಕೂಡ. ಆಬ್ವಿಯಸ್ಲಿ ಸರ್, ನಮ್ಮ ಎಲ್ಲರ ಪ್ರೇಯರ್ಸ್ ಅಷ್ಟೇ, ಕನ್ನಡ ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ನೀವು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಅವ್ರು ಇನ್ನೊಂದು ರೀತಿ ಮಾಡಿದ್ರು, ಅದ್ರಲ್ಲಿ ತಪ್ಪೇನಿದೆ ಬಿಡಿ. ಒಪ್ಕೊಂಡು ನಮ್ಮವರೇ ಅಲ್ವಾ, ಒಂದು ಖುಷಿಯಿಂದ ಒಪ್ಕೊಂಡು ಹೋಗೋಣ. ನಾನು ಊರಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಅಲ್ಲ, ಚಿತ್ರರಂಗ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹಿರಿಯ ಗುರುವಿನ ಕೊರತೆ ಇದೆ ಅಂತ ಅನ್ಸುತ್ತೆ. ಕಾರಣ ಅಣ್ಣ ಅವರಿದ್ರು, ಅಂಬರೀಷ್ ಅವರಿದ್ರು, ಒಂದು ಹಿಡಿತಾ ಇತ್ತು ಕನ್ನಡ ಇಂಡಸ್ಟ್ರಿ ಮೇಲೆ. ಏನೇ ಸಮಸ್ಯೆ ಆದರೂ ಕೂಡ ನಮ್ಮ ಅಣ್ಣ ಇದ್ದಾರೆ, ನೋಡ್ಕೊಳ್ತಾರೆ, ಗುರುಗಳಿದ್ದಾರೆ ಅಂತ. ಬಟ್ ಈಗ ಯಾಕೋ ಆ ಕೊರತೆ ಕಾಣಿಸ್ತಿದೆಯಾ ಅಂತ? ಮೊದಲನೇದಾಗಿ ಆ್ಯಕ್ಚುಲಿ ನನಗೆ ಅನಿಸೋ ಪ್ರಕಾರ ಆಲ್ವೇಸ್ ಅಂದರೆ ಸಿನಿಮಾ ಇಂಡಸ್ಟ್ರಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಅಥವಾ ಮತ್ತೊಂದು ಅನ್ನೋ ಕಾನ್ವರ್ಸೇಷನ್ ಮುಖ್ಯ. ಅಂದರೆ ಅಫ್ಕೋರ್ಸ್ ಆಡಿಯನ್ಸ್ಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಮಲ್ಟಿ ಸ್ಟಾರರ್ ಸಿನಿಮಾ ನೋಡೋದಕ್ಕೆ ಅಂತ. ಬಟ್ ಸ್ಟಿಲ್ ಐ ಥಿಂಕ್ ಐ ಆಲ್ವೇಸ್ ಬಿಲೀವ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಬೇಸಿಕ್ಸ್. ಅಂದರೆ ಸಿನಿಮಾ ಈಸ್ ಅ ಮೀಡಿಯಮ್ ವಿಚ್ ಇಸ್ ಅ ಫಿಲ್ಮ್ ಮೇಕರ್ಸ್ ಮೀಡಿಯಮ್. ಅಂದರೆ ನಾಟಕ ಅನ್ನೋದು ನಟನ ಮೀಡಿಯಮ್, ಆದರೆ ಸಿನಿಮಾ ಅನ್ನೋದು ಒಬ್ಬ ನಿರ್ದೇಶಕನ ಮಾಧ್ಯಮ ಆ್ಯಕ್ಚುಲಿ. ಆ್ಯಂಡ್ ಆಲ್ವೇಸ್ ಕಂಟೆಂಟ್ ಮೇಕ್ಸ್ ಅನ್ ಆ್ಯಕ್ಟರ್ ಅ ಸ್ಟಾರ್. ಆ್ಯನ್ ಆ್ಯಕ್ಟರ್ ಡಸಂಟ್ ಮೇಕ್ ಅ ಫಿಲ್ಮ್ ಅ ಸೂಪರ್ ಹಿಟ್ ಆ್ಯಕ್ಚುಲಿ. ಅಂದರೆ ಒಂದು ಸ್ಟಾರ್ಡಮ್ ಕಾರಣದಿಂದಾಗಿ ಒಂದು ಇನಿಷಿಯಲ್ ಪುಲ್ ಇರುತ್ತೆ, ಅಷ್ಟು ಬಿಟ್ಟರೆ ಎಂಥ ಸೂಪರ್ ಸ್ಟಾರ್ ಆಗಿರಲಿ ಈ ಜಗತ್ತಿನಲ್ಲಿ ಆ್ಯಾವ್ರೇಜ್ ಸಿನಿಮಾನ ಹಿಟ್ ಮಾಡ್ಸೋಕ್ಕಾಗಲ್ಲ. ದಟ್ಸ್ ಅ ಫ್ಯಾಕ್ಟ್. ಸೊ ವಿ ಹ್ಯಾವ್ ಟು ರಿಲೈ ಆನ್ ದ ಕಾಂಟೆಂಟ್ ಓನ್ಲಿ. ಆ್ಯಂಡ್ ಈ ಕಾಂಟೆಂಟ್ ಡೆವಲಪ್ಮೆಂಟ್ ಅನ್ನೋದಿದೆಯಲ್ಲ, ಇದೇ ಒಂದು ದೊಡ್ಡ ಡಿಬೇಟ್ ಆಗಬಹುದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿ ಇವಾಗ ಇದನ್ನು ಒಂದು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಮೀಡಿಯಮ್ ಬಜೆಟ್ ಸಿನಿಮಾ ಆದರೂ ಕೂಡ ಒಂದೊಂದು ಮೀಡಿಯಮ್ ಬಜೆಟ್ ಸಿನಿಮಾದಲ್ಲೂ ಕೂಡ ಒಂದು 100 ಜನ ಕೆಲಸ ಮಾಡ್ತಾರೆ. ಅದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಆದರೆ 400ರಿಂದ 1000 ಜನ ಕೆಲಸ ಮಾಡ್ತಾರೆ. ಆ್ಯಂಡ್ ನಾವು ಕನ್ನಡದಲ್ಲಿ ಇವಾಗ ಮೇ ಬಿ ಮೋರ್ ದೆನ್ 500 ಫಿಲ್ಮ್ಸ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ 450 ಫಿಲ್ಮ್ಸ್ ಪ್ಲಸ್ ಸೆನ್ಸರ್ ಆಗುತ್ತೆ. ಸೊ ಇಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತಾ ಇದೆ ಅಂತಂದರೂ ಕೂಡ ವಿ ಸ್ಟಿಲ್ ಡೋಂಟ್ ಹ್ಯಾವ್ ಗೈಡ್ಲೈನ್ಸ್. ಅಂದರೆ ಒಂದು ಇಂಡಸ್ಟ್ರಿಯಲ್ ಗೈಡ್ಲೈನ್ಸ್ ಆಗಿರಲಿ, ಈಗ ಲೇಬರ್ ಇದೇನಿದೆ ರೂಲ್ಸ್ ಎಲ್ಲ ಯಾವುದೂ ಇಲ್ಲ. ಸೊ ಹಾಗಿದ್ದಾಗ ಯಾರಿಗೆ ಒಬ್ಬರಿಗೆ ಬಂದು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು ನಾನು ಅಂತ ಹೇಳಿದಾಗ ಒಂದು ಸೇಫ್ಟಿ ನೆಟ್ ಇಲ್ಲ. ಸೊ ಅಂದರೆ ಮಾಡೋದು ಇಲ್ಲಿ ಹೊಟ್ಟೆಪಾಡಿಗೂ ಕೂಡ ಮಾಡ್ತಾರೆ, ಅಂದರೆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲದೆ ಹೊಟ್ಟೆಪಾಡಿಗೂ ಕೂಡ ಮಾಡಬೇಕು. ಸೊ ನಿಮ್ಗೆ ಆ ಒಂದು ಬೇಸಿಕ್ ಸೇಫ್ಟಿ ನೆಟ್ ಇಲ್ಲದೆ ಹೋದಾಗ ನಿಮಗೆ ಜನ ಟ್ಯಾಲೆಂಟ್ದು ಕ್ವಾಲಿಟಿ ಏನಿರುತ್ತೆ ಅದು ಡೌನ್ಗ್ರೇಡ್ ಆಗ್ತಾನೆ ಇರುತ್ತೆ. ಇಫ್ ವಿ ವಾಂಟ್ ಗುಡ್ ಕ್ವಾಲಿಟಿ ಟ್ಯಾಲೆಂಟ್ಸ್, ದೆನ್ ಆವಾಗ ಒಂದು ಬೇಸಿಕ್ ಸೇಫ್ಟಿ ನೆಟ್ ಅನ್ನೋದನ್ನು ಒಂದು ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ಲೈಕ್ ಅ ಪೂಲ್ ಆಫ್ 20-30 ಪೀಪಲೇ ಸಾಕು, ನಾಟ್ ಮೋರ್ ದೆನ್ ದ್ಯಾಟ್. ಒಂದು 20-30 ಜನ ನಾವೇನಾದ್ರು ಇಫ್ ವಿ ಗೆಟ್ ಅ ಗ್ರ್ಯಾಂಟ್ ಸೊ ದ್ಯಾಟ್ ಇಫ್ ದೇ ಕ್ಯಾನ್ ಸಸ್ಟೈನ್ ಫಾರ್ ಅನ್ ಎಂಟೈರ್ ಇಯರ್ ಅಂತ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಯು ಸಿ ದ ಕೈಂಡ್ ಆಫ್ ಫಿಲ್ಮ್ಸ್ ದಟ್ ಶೇಪ್ ಅಪ್. ಆ್ಯಂಡ್ ಆ ಒಂದು ಮೋಟಿವೇಶನ್ ಇಸ್ ವಾಟ್ ವಿ ಪ್ರಾಬಬ್ಲಿ ನೀಡ್. ಆ್ಯಂಡ್ ಐ ಥಿಂಕ್ ಈ ಕಾನ್ವರ್ಸೇಷನ್ಸ್ ಮೂಲಕ ಇಫ್ ದಟ್ happens, like you said, ಏನಕ್ಕೆ ಬದಲಾಗ್ತಾ ಇಲ್ಲ ಅನ್ನೋದೇನಿದೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಕಾಂಟೆಂಟ್ ಆ್ಯಂಡ್ ದ ರೈಟಿಂಗ್, ಆ್ಯಂಡ್ ದಟ್ಸ್ ವೇರ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಚೇಂಜಿಂಗ್. ರಿಷಿ ನಿರ್ದೇಶಕರ ಬಗ್ಗೆ ಹೇಳಿದ್ರಿ, ಅದಕ್ಕೆ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ. ನಿರ್ದೇಶಕರನ್ನ ನಾವು ಮೊದಲೆಲ್ಲ ಪೂಜೆ ಮಾಡ್ತಿದ್ವಿ, ಗುರು ಥರ ನೋಡ್ತಿದ್ವಿ. ಈಗ ಕಾಲ ಇದೆಯಾ ಅಂತ, ಬಾಮಚ ಹೋಗೋಣ ಬಾಮಚ ಅನ್ನೋ ಪರಿಸ್ಥಿತಿ ಬಂದಿದೆ. ಇಲ್ಲ ಅಂದರೆ ನಿರ್ದೇಶಕರ ಬಗ್ಗೆ ಅಂತನಾ? ಅಲ್ಲ, ನಿರ್ಮಾಪಕರಿಗೆ, ಆ್ಯಕ್ಟರು ಡೈರೆಕ್ಟರ್ಗಳ ಜೊತೆಗೆ ಈಗ ಸಂಬಂಧ ಹೆಂಗಿದೆ ಅಂತ. ಅಂದರೆ ನಾವು ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ನಾನು ನಾಟಕದಿಂದ ಬಂದವನು, ಬಟ್ ನಾನು ನಾಟಕದ ಹುಡುಗ ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದರೆ ನಾನು ಮಾಡಿರೋದೇ 4-5 ನಾಟಕಗಳು. ಯಾಕೆಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಮಾಡೋರು ತುಂಬ ಜನ ಇದ್ದಾರೆ. ನಾನೊಬ್ಬ ನಾಟಕದವನು ಅಂತ ಹೇಳಿದ್ರೆ ಅವ್ರಿಗೆ ಇನ್ಸಲ್ಟ್ ಮಾಡ್ದಂಗೆ ಆಗುತ್ತೆ. ಬಟ್ ಸ್ಟಿಲ್ ಅಂದರೆ ನಾನು ನಂಬೋದು ಒಂದೇ, ಅಂದರೆ ಒಬ್ಬ ಸೆಟ್ಟಿಗೆ ಹೋದಾಗ ಎವ್ರಿ ಒನ್ ಇಸ್ ಅನ್ ಈಕ್ವಲ್. ಅಂದರೆ ಒಬ್ಬ ಲೈಟ್ ಆಫೀಸರ್ ಆಗಿರಲಿ, ಒಬ್ಬ ಆ್ಯಕ್ಟರ್ ಆಗಿರಲಿ, ಒಬ್ಬ ಡೈರೆಕ್ಟರ್ ಆಗಿರಲಿ, ಎಲ್ಲರೂ ಈಕ್ವಲ್. ಅಲ್ಲಿ ಹೈರಾರ್ಕಿ ಅನ್ನೋ ಸಿಸ್ಟಮ್ ಇದೆಯಲ್ಲ, ಅದು ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಸರ್. ಅಂದರೆ ನಾನು ಒಬ್ಬ ನಟ, ನಾನೊಬ್ಬ ನಿರ್ದೇಶಕ, ನಾನೊಬ್ಬ ಇದು ಅಂತ ಮಾಡ್ಕೊಂಡು ಹೋದರೆ ದಟ್ಸ್ ನೆವರ್ ಅ ಗುಡ್ ಸೈನ್. ಸೊ ಹಂಗಾಗಿ ನಾವು ಸೆಟ್ಟಿಗೆ ಹೋದಾಗ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಅ ಪ್ರಾಜೆಕ್ಟ್. ಒಂದು ಸಿನಿಮಾನ ಕಟ್ಟೋದಕ್ಕೆ ಅಂತ ಮಾಡೋದು. ಈಗ ನಾವು ಹೇಗೆ ಬಿಲ್ಡಿಂಗ್ನ ಒಂದು ಬ್ರಿಕ್ ಬೈ ಬ್ರಿಕ್ ಕಟ್ಕೊಂಡು ಹೋಗ್ತೀವಿ, ಹಾಗೆ ಸಿನಿಮಾನು ಕೂಡ ಫ್ರೇಮ್ ಬೈ ಫ್ರೇಮ್ ಕಟ್ತೀವಿ ನಾವು. ಆ್ಯಂಡ್ ಪ್ರತಿ ಫ್ರೇಮ್ ಹಿಂದೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಅಫ್ಕೋರ್ಸ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಆ್ಯಂಡ್ ಅವ್ರ ಇನ್ಸ್ಟ್ರಕ್ಷನ್ನ ನಾವೆಲ್ಲೂ ಫಾಲೋ ಮಾಡಬೇಕು. ಆ ಒಂದು ಹೈರಾರ್ಕಿ ಅಂದರೆ ಒಂದು ಇನ್ಸ್ಟ್ರಕ್ಷನ್ಸ್ ತೊಗೊಳೋದಕ್ಕೆ ಒಂದು ಓಕೆ ಹೀಸ್ ದ ಬಾಸ್,
ಅದನ್ನು ಬಿಟ್ಟರೆ ನಾವು ಓವರ್ ಇದು ಮಾಡ್ಕೊಂಡು ಹೋಗಿ ನಾನು ದೊಡ್ಡವರು ಇವ್ರು ಚಿಕ್ಕವರು ಅಂತ ಮಾಡೋಕ್ಕೆ ಹೋಯ್ತು ಅಂದರೆ ಇಟ್ಸ್ ನೆವರ್ ಗುಡ್ ಫಾರ್ ದ ಪ್ರಾಜೆಕ್ಟ್ ಐ ಫೀಲ್. ಮನೆ ಕಟ್ಟೋವಾಗ ಮೇಸ್ತ್ರಿ ಇಂಜಿನಿಯರ್ ಫ್ರೆಂಡ್ ಆದರೆ ಮೇಸ್ತ್ರಿ ಇಂಜಿನಿಯರ್ ಮಗ ಬಾರೋ ಅಂತನೂ ಅನ್ಬೋದಲ್ವಾ? ತಪ್ಪೇನು? ಫ್ರೆಂಡ್ಸ್ ಆದರೆ ಅಸಲಿಗೆ ಅವ್ರಿಗಿದ್ರೆ. ಆ್ಯಂಡ್ ಅದೆಲ್ಲ ವೈಯಕ್ತಿಕ. ಇಲ್ಲಿ ಏನಂದರೆ ಈಗ ಸಿನಿಮಾ ಮೇಕಿಂಗಲ್ಲಿ ನಾವೆಲ್ಲರೂ ಕೂಲಿಗಳೇ. ಒಬ್ಬ ನಟನೆ ಮಾಡ್ತಾನೆ, ಇನ್ನೊಬ್ಬ ಕ್ಯಾಪ್ಚರ್ ಮಾಡ್ತಾನೆ, ಇನ್ನೊಬ್ಬ ಅದನ್ನ ಗೈಡ್ಲೈನ್ಸ್ ಕೊಟ್ಟು ಹಿಂಗೆ ಮಾಡಬೇಕು ಅಂತಾನೆ, ಇನ್ನೊಬ್ಬ ಲೈಟ್ ಹಿಡಿತಾನೆ, ಇನ್ನೊಬ್ಬ ಛತ್ರಿ ಹಿಡಿತಾನೆ. ಇಲ್ಲಿ ಯಾರು ಅಂದರೆ ಅವ್ರು ಎಲ್ಲರೂ ಕೆಲಸ ಮಾಡ್ತಿರೋದು, ಎಲ್ಲರೂ ದುಡಿತಾ ಇರೋದು ಆ ಒಂದು ಸಿನಿಮಾನ, ಆ ಒಂದು ಕಥೆಯನ್ನು ಸಿನಿಮಾವಾಗ್ಸೋಕ್ಕೆ, ಅದನ್ನ ಕಟ್ಕೊಡೋಕ್ಕೆ. ಸೊ ಇಲ್ಲಿ ಹೈರಾರ್ಕಿ ಅನ್ನೋದು ಹೆಸರಲ್ಲಿ ಅಥವಾ ನಾವು ಯಾವ ರೀತಿ ಕರಿತೀವಿ ಅನ್ನೋದ್ರಲ್ಲಿ ಅನ್ನೋದಕ್ಕಿಂತ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತಿದೆ. ಸೊ ಡೈರೆಕ್ಟರ್ನ ಹೋಗು ಬಾ ಅಂತಂದ್ರು, ಹೀರೋನ ಏನೋ ಮಗ ಅಂದರು, ಪ್ರೊಡ್ಯೂಸರ್ನ ಅವ್ರವ್ರ ವೈಯಕ್ತಿಕ ಅಂತೀರಾ? ಅದು ವೈಯಕ್ತಿಕ. ಅದರಲ್ಲಿ ಆಗೋದು ಹೋಗೋದು ಏನಿಲ್ಲ ನನಗೆ. ಆ್ಯಂಡ್ ಸಮ್ ಆಫ್ ದ ಡೈರೆಕ್ಟರ್ಸ್ ಅಂದರೆ ಅವರ ಒಂದು ಇದರಿಂದನೇ ದೇ ಕಮಾಂಡ್ ದಟ್. ಅಂದರೆ ಯಾರು ಬಂದು ನನಗೆ ಮರ್ಯಾದೆ ಕೊಡಿ ಅಂತ ಕೇಳದೆ ಹೋದ್ರು ಕೂಡ ಸಮ್ ಆಫ್ ದ ಡೈರೆಕ್ಟರ್ಸ್ ಅವ್ರ ಬಾಡಿ ಆಫ್ ವರ್ಕ್ ನೋಡೇ ಆಟೋಮೆಟಿಕ್ಲಿ ಸೆಟ್ಟಲ್ಲಿ ಆ ಒಂದು ರೆಸ್ಪೆಕ್ಟ್ ಇರುತ್ತೆ. ಆ್ಯಂಡ್ ಈಗ ಫಾರ್ ಇನ್ಸ್ಟೆನ್ಸ್ ನನ್ನ ತುಂಬ ಪರಿಚಯ ಅಥವಾ ಕ್ಲೋಸ್ ಇರ್ತಕ್ಕಂಥ ಫೈಟ್ ಮಾಸ್ಟರ್ಗಳು ಇದ್ದಾರೆ, ಡೈರೆಕ್ಟರ್ಗಳು ಇದ್ದಾರೆ, ಡ್ಯಾನ್ಸ್ ಕೊರಿಯೋಗ್ರಾಫರ್ ಇದ್ದಾರೆ. ನಾನು ಡಾರ್ಲಿಂಗ್ ಅಂತಾನೆ ಕರಿತೀನಿ. ಅವ್ರನ್ನ ಮಾಸ್ಟರ್ ಅಂತ ಕರೀಲಿಲ್ಲ ಅಂದ್ರೆ ಅವ್ರು ಮಾಡೋ ಇನ್ಸಲ್ಟ್ ಅಲ್ಲ, ಅಥವಾ ಡೈರೆಕ್ಟರ್ನ ಸಾರ್ ಅಂತ ಕರೀಲಿಲ್ಲ ಅವ್ರು ಇನ್ಸಲ್ಟ್ ಮಾಡ್ತಿದ್ದಿದ್ದಲ್ಲ. ಕಡೆಗೆ ನಾನು ಮಾಡಿದ ಆ್ಯಕ್ಟಿಂಗು ಸರಿ ಇದೆಯಾ ತಪ್ಪ ಅನ್ನೋದನ್ನ ಗೈಡ್ ಮಾಡೋದು ಅಥವಾ ಡಿಸೈಡ್ ಮಾಡೋದು ಅದೇ ಡೈರೆಕ್ಟ್ರು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಇಬ್ಬರು ಜಾಯ್ನ್ ಆಗಿದ್ದಕ್ಕಾಗಿ. ಚಂದವಳಿಯ ತೋಟ ಚಂದವಾಗೇ ಇರಲಿ, ಸ್ವಚ್ಛಂದವಾಗಿರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಕನ್ನಡ ಇಂಡಸ್ಟ್ರಿಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಫೈನಲಿ ನನ್ನೊಂದು ರಿಕ್ವೆಸ್ಟು, ವಸಿಷ್ಠ ಅವ್ರಿಗೆ ಮೋಸ್ಟ್ಲಿ ಅವ್ರ ನಟನೆಗಿಂತಲೂ ಅವ್ರ ವಾಯ್ಸಿಗೆ ಸಖತ್ ಫ್ಯಾನ್ಸ್ ಇದ್ದಾರೆ. ಒಂದು 2 ಲೈನ್ ಸರ್, ಎಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ, ಒಂದು 2 ಲೈನ್ ಹಾಡ್ಬಿಡಿ ಮುಗಿಸ್ಬಿಡ್ತೀವಿ ಕಾರ್ಯಕ್ರಮನ. ಅಂದರೆ ಮಾತಾಡಿದ್ದು ಸಾಕು ಅಂತಾನೆ? ಇಲ್ಲ ಸರ್, 2 ಲೈನ್ಸ್ ನಮಗೋಸ್ಕರ ಪ್ಲೀಸ್. ನಿಮ್ಮ ವಾಯ್ಸ್ಗೆ ಸಖತ್ ಫ್ಯಾನ್ಸ್ ಇದ್ದಾರೆ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆನ ಕಣ್ಣಲಿ. ನೀನೇನಾ ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೀಗೇನಾ. ಥ್ಯಾಂಕ್ ಯು. ಬ್ಯೂಟಿಫುಲ್. ನೀವು ಇದೇ ತರ ಹಾಡ್ತಾ ಇದ್ರೆ ಬೇಜಾರಾಯ್ತು ಅನ್ಸುತ್ತೆ. ನೀವು ಒಂದು 2 ಲೈನ್ ನಮಗೋಸ್ಕರ ಹಾಡಿದ್ರು ಪರವಾಗಿಲ್ಲ. ಅವರಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಆಫ್ಟರ್ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ನಾನು ಹಾಡಿ ಅದನ್ನ ಕೆಡ್ಸೋದು ಬೇಡ. ನೀವು ರಿಷಿ ಅವ್ರ ಹತ್ರ ಹಾಡು ಕೇಳಿದ್ರೆ ಅವ್ರೀಗ ರಾಮನ ಅವತಾರ ತಾಳ್ಬೇಕಾಗುತ್ತೆ ಅಂತ ಹೇಳಿ. ಇಲ್ಲ, ನನಗೆ ಬಹಳ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ನಾನು ವಸಿಷ್ಠ ಅವರು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ, ಅಂದರೆ ನಾವಿಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆಯಿಂದನೂ ನಾವಿಬ್ಬರು ಗೆಳೆಯರು. ಆ್ಯಂಡ್ ನಾವಿಬ್ಬರು ಇವತ್ತು ಇಂಡಸ್ಟ್ರಿಗೆ ಬಂದು ಒಟ್ಟಿಗೆ ಕೂತಿದ್ದೀವಿ ಅಂತ ಹೇಳೋದಕ್ಕೆ ಕಾರಣಕರ್ತರೊಬ್ಬರೇ. ಅಂದರೆ ಮುಖ್ಯವಾಗಿ ನಿಮಗೆ ವೇದಿಕೆಗೆ ಬಹಳ ಧನ್ಯವಾದಗಳು. ಆ್ಯಂಡ್ ಅಂದರೆ ಜನರು ಅವರು ಗೋಧಿ ಬಣ್ಣ ಮೂಲಕ ಒಂದು ಹೆಸರನ್ನ ಮಾಡಿದ್ರು. ನಾನು ಅಲ್ಮೇಲಮ್ಮ ರಿಲೀಸ್ ಆದಾಗ ಜನರು ಏನೋ ಒಂದು ಗುರುತಿಸಿದ್ರು. ಅಂದರೆ ಜನರು ಏನೋ ಒಂದು ಗುರುತಿಸ್ತಾರಲ್ಲ, ಓಕೆ ಇವ್ರಿಗೆ ನಾನು ಶಕ್ತಿ ಕೊಡ್ಬೋದು, ಇವ್ರನ್ನ ನಾನು ಇನ್ನೊಂದು ಸಿನಿಮಾ ಮಾಡಿದ್ರೆ ನಾನು ಅದನ್ನು ನೋಡ್ತೀನಿ ಅನ್ನೋ ಒಂದು ಶಕ್ತಿ ನೀಡ್ತಾರಲ್ಲ. ಅದರಿಂದಾಗಿ ಸಿನಿಮಾ ಇಸ್ ಅ ವೆರಿ ಮ್ಯಾಜಿಕಲ್ ಮೀಡಿಯಮ್. ಅಂದರೆ ಕನಸಿನ ಕರ್ನಾಟಕ ಅಂದರೆ ಹೆಸರು ಟೈಟ್ಲ್, ನಮ್ಮ ಕಸಬೆ ಒಂಥರ ಕನಸನ್ನು ಕಟ್ಟೋವಂಥದ್ದು. ಇದನ್ನು ಯಾವುದನ್ನು ಟ್ಯಾಂಜಿಬಲ್ ಆಗಿ ನಾವು ಮೆಷರ್ ಮಾಡೋದಕ್ಕಾಗಲ್ಲ. ಜನರು ಹೇಳ್ತಾರೆ ಓಕೆ ನಾನು ಇವನ್ನ ಇನ್ನೊಂದು ಸಿನಿಮಾದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ. ಡೈರೆಕ್ಟರ್ ಗುರುತಿಸ್ತಾರೆ, ಕಾಸ್ಟ್ ಮಾಡ್ತಾರೆ, ಪ್ರೊಡ್ಯೂಸರ್ ಬಂಡವಾಳ ಹಾಕ್ತಾರೆ. ಸೊ ಇಟ್ಸ್ ಅ ವೆರಿ ಮ್ಯಾಜಿಕಲ್ ಪ್ರಾಸೆಸ್. ಆ್ಯಂಡ್ ಈ ಒಂದು ಪ್ರಾಸೆಸ್ಸಲ್ಲಿ ನಮಗೆ ಸಿನಿಮಾ ಅನ್ನೋದು ಒಂದು ರಾಜ್ಯನ ನಾವು ಕಟ್ಟಬೇಕು ಅಂತ ಹೇಳಿದಾಗ ಇಟ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ನನಗೆ ಬಹಳ ಖುಷಿಯಾಗೋ ವಿಚಾರ ಯಾವುದು ಅಂತ ಹೇಳಿದ್ರೆ, ನಾವು ರಾಮರಾಜ್ಯನ ಕಟ್ಟಬೇಕು ಅಂತ ಹೇಳಿದಾಗ ಸಿನಿಮಾಗಳ ಮೂಲಕ ಎಲ್ಲರೂ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡೋಣ. ಈಗ ನಾವೆಲ್ಲ ಕಡೆ ಜಗಳ ಮಾಡೋ ಪುರುಷೋತ್ತಮರನ್ನೇ ಜಾಸ್ತಿ ನೋಡ್ತೀವಿ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಸಿನಿಮಾದ ಮೂಲಕ ಸ್ವಲ್ಪ ಈ ಕನಸಿನ ಕಟ್ಟೋದ್ರ ಜೊತೆಗೆ ರಾಮರಾಜ್ಯ ಕಟ್ಟೋದಾಗಿರಲಿ ಅಥವಾ ಜನರನ್ನ ಒಳ್ಳೆ ಹಾದಿನಲ್ಲಿ ಕರ್ಕೊಂಡು ಹೋಗೋವಂಥ ಕಥೆಗಳನ್ನು ಹೇಳಿ ಅವ್ರನ್ನ ಮೋಟಿವೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಆ್ಯಂಡ್ ಈ ವೇದಿಕೆ ಮೂಲಕ ಆ ಒಂದು ಸಂದೇಶವನ್ನು ನಿಮ್ಮಿಂದನೂ ಕೂಡ ನಮಗೆ ಸಿಕ್ಕಿದ್ರೆ ಬಹಳ ಖುಷಿಯಾಗುತ್ತೆ. ಆ್ಯಂಡ್ ಈ ಒಂದು ವೇದಿಕೆನ ಆರ್ಗನೈಸ್ ಮಾಡಿರೋದಕ್ಕೆ ಬಹಳ ಧನ್ಯವಾದಗಳು ಎಂಟೈರ್ ಟೀಮ್ಗೆ. ಆ್ಯಂಡ್ ಅದ್ಭುತವಾದಂಥ ಆ್ಯಂಕರ್ಸ್, ಹೋಸ್ಟ್ ನೀವೆಲ್ಲ. ಇಟ್ ಇಸ್ ಅನ್ ಅಬ್ಸಲ್ಯೂಟ್ ಆನರ್ ಟು ಬಿ ಹಿಯರ್. ಥ್ಯಾಂಕ್ ಯು. ಏನಂದರೆ ವಿಶ್ವಗುರು ಭಾರತ ಆಗೋದ್ರಲ್ಲಿ ಕನಸಿನ ಕರ್ನಾಟಕದ ಪಾತ್ರ ಎಷ್ಟು ಮುಖ್ಯನೋ ಹಾಗೆ ಒಂದು ಕರ್ನಾಟಕ
ಏಳಿಗೆಗೆ, ಕರ್ನಾಟಕದ ಬೆಳವಣಿಗೆಗೆ, ಕರ್ನಾಟಕದ ಎಲ್ಲ ವಿಧವಾದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವುಗಳು, ನಮ್ಮ ಮನೆಗಳು ಅಷ್ಟೇ ಮುಖ್ಯ. ಇಂದ ಕೆಲಸ ಮಾಡೋಣ, ಕೆಲಸ ಶುರು ಮಾಡೋಣ. ಕನಸು ದೊಡ್ಡದಾಗಿರಬೇಕು, ವಿಷನರಿ ಆಗಿರಬೇಕು. ಆ್ಯಂಡ್ ಸಿನಿಮಾ ಕಲಾವಿದರಾಗಿರೋದ್ರಿಂದ ನಾವು ಹೇಳೋದೇನೆಂದರೆ ಅದೇ, ಪ್ರತಿ 2 ವರ್ಷಕ್ಕೋ ಅಥವಾ 5 ವರ್ಷಕ್ಕೋ ಕಾಂತಾರ KGF ಥರ ಸಿನಿಮಾಗಳಲ್ಲದೆ ತಿಂಗಳ ಬರೋಂಗಾಗಬೇಕು. ಸಿನಿಮಾ ಇಸ್ ಸಚ್ ಅ ಪವರ್ಫುಲ್ ಮೀಡಿಯಮ್. ಬಟ್ ಈ ಸಿನಿಮಾ ಫ್ರೆಟರ್ನಿಟಿಗೆ ಪವರ್ ತುಂಬುವಂಥ ಕೆಲಸ ಆಗಬೇಕು. ಅದಕ್ಕೆ ನಿಮ್ಮ ಪಾತ್ರನೂ ದೊಡ್ಡದು, ಮಾಧ್ಯಮದವರ ಪಾತ್ರ. ಆ್ಯಂಡ್ ಇಷ್ಟು ಒಳ್ಳೆ ವೇದಿಕೆಯಲ್ಲಿ ಇಷ್ಟು ಒಳ್ಳೆ ವಿಚಾರಗಳನ್ನ ತರ್ತಿದ್ದೀರಿ. ತುಂಬ ಒಳ್ಳೆಯದಾಗಲಿ, ಖುಷಿ ಆಯಿತು. ಆ್ಯಂಡ್ ಟೈಟ್ಲೇ ಹೇಳ್ದಂಗೆ ಕನಸಿನ ಕರ್ನಾಟಕ, ಋಷಿ ಹೇಳ್ದಂಗೆ ಪ್ರತಿನಿತ್ಯ ಕನಸು ಕಟ್ಕೊಂಡು ಓಡಾಡೋರು ನಾವು ಸಿನಿಮಾದವರು. ಸೊ ನಮ್ಮ ಕನಸು, ನಮ್ಮ ಆಶಯ ಯಾವಾಗಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಅದಕ್ಕೆ ದುಡಿತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶ ಡೆಫಿನೆಟ್ ಆಗಲಿ, ಅವ್ರಿಗೆ ಒಂದು ಸ್ಟ್ರಕ್ಚರ್ಡ್ ಎಂಪ್ಲಾಯ್ಮೆಂಟ್ ಅನ್ನೋದು ಸಿಗಲಿ. ಅದಕ್ಕೆ ನಿಮ್ಮ ಕಡೆಯಿಂದ ಒತ್ತಾಯ ಆಗಬೇಕು ಅನ್ನೋದಕ್ಕೆ ಈ ವೇದಿಕೆಯಲ್ಲಿ ಹೇಳ್ತಿದ್ದೀನಿ. PF, ESI ಅಂತ ಒಂದು ಯೋಜನೆಗಳು ಅವ್ರಿಗೂ ಸಿಗಬೇಕು, ಸಿನಿಮಾಗೆ ದುಡಿಯೋರ್ಗೂ. ಆ್ಯಂಡ್ ಸಿನಿಮಾ ದುಡಿಯೋರು ಬರೀ ಆ್ಯಕ್ಟರ್ಗಳಷ್ಟೇ ಅಲ್ಲ, ಆಗಲೇ ಹೇಳಿದ್ನಲ್ಲ, ಅವರೆಲ್ಲರೂ ಕೆಲಸ ಮಾಡ್ತಾರೆ. ಅವ್ರಿಗೆ ಇದು ಅಂದರೆ ಬರೀ ಕಾಸ್ಟಿಂಗ್ ಕೌಚ್ ಥರದ್ದು ಅಷ್ಟೇ ಅಲ್ಲ, ಅಥವಾ ಇನ್ನೊಂದು ಯಾವುದೋ ಬೇರೆ ಆಪಾದನೆಗಳಷ್ಟೇ ಅಲ್ಲ, ಬೇರೆ ತುಂಬ ಅಂದರೆ ಜೀವನದ ಅನಿವಾರ್ಯ ಸಹಜವಾದಂಥ ಒಂದಷ್ಟು ಥ್ರೆಟ್ಗಳಿದೆ. ಅದನ್ನು ನೀಗಿಸೋ ಕಡೆ ನಾವೆಲ್ಲರೂ ದುಡಿಯೋಣ ಅಂತ ಆಶಿಸ್ತಾ ನಮ್ಮ ಕನಸಿನ ಕರ್ನಾಟಕವನ್ನು ಗಟ್ಟಿ ಮಾಡೋಣ, ನಮ್ಮ ಇಂಡಸ್ಟ್ರಿಯನ್ನು ಗಟ್ಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.